ನಾವೇನು ಅಂದ್ಕೊಂಡಿದ್ದೀವಿ, ಮಗುವನ್ನು ಒಳ್ಳೆ ಸಂಸ್ಕಾರದಲ್ಲಿ ಬೆಳೆಸಬೇಕು, ಒಳ್ಳೆ ಬುದ್ಧಿ ವಿದ್ಯೆ ಕಲಿಸ್ಬೇಕು, ಅಪ್ರಾಣೆ ಅದರಂಥ ಅಪ್ಪಟ ಸುಳ್ಳು ಇನ್ನೊಂದಿಲ್ಲ. ಸುಳ್ಳ ಮತ್ತು ಇನ್ನೇನು ಮಾಡಬೇಕು ಮಕ್ಕಳಿಗೆ ತಿಳ್ಕೊಳ್ಳದೆ ಇರೋದಕ್ಕೆ? ಒತ್ತಡ ಅಂತಕ್ಕಂಥದ್ದು ಬರೋದೇ ಮಕ್ಕಳಿಂದ. ತಂದೆ ತಾಯಿಗೆ ಒತ್ತಡ ಬರೋದು ಯಾರಿಂದ? ಮಕ್ಕಳಿಂದ. ಯಪ್ಪ ಸಾಕಪ್ಪ ಈ ಮಕ್ಕಳು ಸಹವಾಸ ಅನ್ನೋ ಮಟ್ಟಕ್ಕೆ ಅವರು ಒತ್ತಡ ಮಾಡ್ಕೋತಾರೆ. ಮಕ್ಕಳಿಂದ ಒತ್ತಡ ಬರುತ್ತೆ ಅಂತಕ್ಕಂತಹ ವಿಚಾರವನ್ನು ಇವ್ರು ನಿಜವಾಗ್ಲೂ ತಿಳ್ಕೊಬೇಕಿತ್ತು, ಹೇಳಬೇಕಾಗಿದ್ದು ಅದು. ನಮಗೆ ಒತ್ತಡ ಇಲ್ಲದ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸಬೇಕು. ಗೊತ್ತಿದೆಯಮ್ಮ? ಇಲ್ಲ. ಸಂಸ್ಕಾರ ಅಂದ್ರೆ ಹಿಂಗೆ ಬರುತ್ತಲ್ಲಿ. ದೇವಸ್ಥಾನಕ್ಕೆ ಕರ್ಕೊಂಡೋಗಿ ನಾಮಕರಣ ಮಾಡೋದು, ದೇವಸ್ಥಾನಕ್ಕೆ ಕರ್ಕೊಂಡೋಗಿ ವಿದ್ಯೆ ಬುದ್ಧಿಯನ್ನು ಕೊಡುವಂತ ಹೇಳಿ ಸರಸ್ವತಿ ಪೂಜೆ ಮಾಡಿ ಅಲ್ಲಿ ಸರಸ್ವತಿಯನ್ನು ಅನುಗ್ರಹ ಪ್ರಾಪ್ತಿ ಮಾಡ್ಕೊಳ್ಳೋದು, ಅನ್ನ ತಿನ್ನಿಸ್ಬೇಕಾದ್ರೆ ದೇವಸ್ಥಾನದಲ್ಲೇ ಹೋಗಿ ಪ್ರಸಾದ ಮೂಲಕವಾಗಿ ಸೇವನೆ ಮಾಡೋದು, ಕಿವಿ ಕಿಚ್ಚಿಸ್ಬೇಕಾದ್ರೆ ಕೂದಲು ತೆಗೆಸ್ಬೇಕಾದ್ರೆ ಸರಿನಪ್ಪ. ಅದರಿಂದ ಏನಾರು ಅಕೌಂಟ್ ಓಪನ್ ಆಗಿದೆಯಾ? ಮಗು ಬದಲಾವಣೆ ಆಗಿಲ್ಲ. ಯಾಕೆ ಆಗಿಲ್ಲ ಅಂತ ತಿಳ್ಕೋಬೇಕು. ಮಗು ಬದಲಾವಣೆ ಆಗಿಲ್ಲ. ಅದು ಯಾವಾಗ ಆಗತ್ತೆ? 10 ವರ್ಷಕ್ಕೆ ಅಕೌಂಟ್ ಓಪನ್ ಆಗುತ್ತೆ ಮಗುದು. 15 ವರ್ಷಕ್ಕೆ ಚಾರ್ಜಿಂಗ್ ಶುರು ಆಗುತ್ತೆ. ಮಗುವಿನಲ್ಲಿ ಏನಿತ್ತು ಸತ್ಯ, ಮಗುವಿನಲ್ಲಿ ಏನಿತ್ತು ಸತ್ಯ, ಯಾವುದದು ಸತ್ಯ, ಇದು ನಾವು ತಿಳಿಬೇಕಾಗಿರೋದು. ಮಗುವಿನಲ್ಲಿ ಇರುವಂಥ ಸತ್ಯ ಯಾವುದು ತಿಳ್ಕೊಬೇಕು ಅಂತ ಬೇಡ, ಅಂತಿಮ ತಿಳ್ಕೊಳ್ಬೇಕು. ಅದು ಯಾವುದಪ್ಪ ಅದು ಸತ್ಯ? ಹಾಗಾದ್ರೆ ಇಲ್ಲಿವರೆಗೂ ತಿಳ್ಕೊಂಡಿಲ್ಲ, ತಿಳ್ಕೊಳಕ್ಕಾಗೋದು ಇಲ್ಲ, ತಿಳ್ಕೊಳಕ್ಕೆ ಯಾರು ಹೇಳೂ ಇಲ್ಲ, ಅದಕ್ಕೆ ಯಾವುದು ಪುಸ್ತಕನೂ ಇಲ್ಲ. ಅಂದರೆ ನೀವು ಓದೋ ಪುಸ್ತಕದಲ್ಲಿಲ್ಲ, ಬೇರೆ ಪುಸ್ತಕದಲ್ಲಿ ಇರ್ಬೋದೇನೋ. ಮತ್ತು ಹಾಗಿದ್ದ ಮೇಲೆ ಒತ್ತಡ ಇಲ್ಲದ ಮಕ್ಕಳು ಬೇಕಂದರೆ ನಾವು ಏನಾಗಾದರೆ ಯಾಮಾರಿದ್ದೀವಿ, ಹೌದಲ್ಲ? ಅದಕ್ಕೆ ಮೊದಲನೆಯ ಒಂದು ಸ್ಟೇಜ್, ಮಗು ಅಂದರೆ ಯಾರು? ನನ್ನ ಮಗು ಅಲ್ವಲ್ಲ. ಇದು ಕೋಪ ಬರುತ್ತೆ, ಇನ್ಯಾರ ಮಗು? ನನ್ನದಲ್ಲೇ. ಗಂಡ ಹೆಂಡತಿಯ ಪ್ರತಿರೂಪವೇ ಮಗು. ಏನು ಹೆಣ್ಣು ಗಂಡಲ್ಲಿ, ಗಂಡ ಹೆಂಡತಿಯಲ್ಲಿ ಏನು ಕಾಯಿಲೆ ಇದೆ, ಏನು ಬೇಜಾರಿದೆ, ಏನು ಹಿಂಸೆ ಇದೆ, ಎಷ್ಟು ಕೋಪ ಇದೆ, ಏನೆಲ್ಲ ಇದೆ, ಅದರ ಪ್ರತಿರೂಪ ನಿಮ್ಮ ಮಗು ಬಂದಿದೆ. ಅಂದರೆ ಗಂಡ ಹೆಂಡತಿ ಇಬ್ಬರು ನಿಂತ್ಕೊಂಡು ನೋಡ್ಕೋಬೇಕು. ಈ ಮಗು ನಮ್ಮಿಬ್ಬರಿಂದ ಬಂದಿರತಕ್ಕಂತಹ ಶೇಷದ ಫಲ. ಅರ್ಥ ಆಯ್ತಾ? ಶೇಷ ಅಂದರೆ ನಮ್ಮಲ್ಲಿ ಏನೇನಿದೆಯೋ ಬೇಡದೇ ಇರೋದು ಪ್ರಪಂಚಕ್ಕೆ, ಅಂಥದ್ರ ಮೂಲನೇ ಈ ಮಗು ಅಂತ ನೀವು ತಿಳ್ಕೊಂಡ್ರೆ ಅದು ನಿಜವಾದ ಸಂಸ್ಕಾರ ಆಗತ್ತೆ. ಗಂಡು ಅಥವಾ ಗಂಡ ಹೆಂಡತಿಯ ಪ್ರತಿರೂಪವೇ ಸಂತಾನ. ಇದು ಮಗುವಿನ ನಿಜವಾದ ಅರ್ಥ. ಅರ್ಥ ಆಯ್ತಮ್ಮ? ನಾವು ಇದೆಲ್ಲ ಬಿಟ್ಬಿಟ್ಟು ಮಿಕ್ಕದ್ದೆಲ್ಲ ಓಡ್ತಾ ಇದ್ದೀವಿ. ಮಗುವಿನ ಸಂತಾನದ ಅರ್ಥ ಏನು ಅಂತಂದರೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋದು, ಅದೇ ಅರ್ಥ. ಇನ್ನೇನದು? ಈಸಿ ಅಲ್ವಮ್ಮ? ಅದು ಪ್ರಾಣಿಗೂ ಆಗುತ್ತೆ, ಅದಕ್ಕೆ ಮದುವೆಗಿದ್ದೀವಿ ಏನಿಲ್ಲ, ಆಗುತ್ತೆ. ಬಟ್ ನಾವು ಮದುವೆ ಆಗಿದ್ದೀವಿ, ಅದಕ್ಕೆ ಅದ್ರ ಹೆಸರು ಹೇಳ್ತೀವಿ. ಮದುವೆ ಆದಮೇಲೆ ಏನಾಗಬೇಕು? ಮಗು ಆಗಬೇಕು, ಅಷ್ಟೇ. ಸಿಂಪಲ್ ತಾನೇ? ಇದು ನಾವು ಸಂಸ್ಕಾರ ಅಂತ ಹೇಳೋದಕ್ಕೆ ನಾಚಿಕೆ ಆಗತ್ತೆ. ಸಂಸ್ಕಾರ ಅಂದರೆ ಅರ್ಥ ಗೊತ್ತಿಲ್ಲ, ಮೂಲ ಗೊತ್ತಿಲ್ಲ. ಅಂದರೆ ನಾವು ಹೇಗಿದ್ದೀವಿ, ನಾವು ಹೇಗೆ ಬಂದಿದ್ದೀವಿ ಭೂಮಿಗೆ ಅನ್ನೋದೇ ಗೊತ್ತಿಲ್ಲದೆ ಇರತಕ್ಕಂಥದ್ದೇ ನಿಮಗೆ ಬೇಡದೇ ಇರತಕ್ಕಂಥ ಸಂಸ್ಕಾರ. ಆದ್ರೆ ಅದು ಹಿಡ್ಕೊಂಡು ಎಳ್ಕೊತಾ ಇದ್ದೀರಾ, ನಾವು ಸಂಸ್ಕಾರವಂತರು ಸ್ವಾಮಿ. ಏನು ಸ್ನಾನ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ಇದು ಸಂಸ್ಕಾರ ಅಂತ ಕೆಲವರು ಅನ್ಕೋತಾರಲ್ಲಮ್ಮ. ಅಯ್ಯೋ ಅಯ್ಯೋ ಅಂತ ಅದ್ಭುತವಾದ ಪವಾಡ. ಆದರೆ ನಮಗೆ ನಿಜವಾಗಿಯೂ ಸಂತಾನದ ಮೂಲಾರ್ಥ ನಮ್ಮ ಪ್ರತಿರೂಪು ಅಂತ ಯಾವ ತಂದೆ ತಾಯಿ ತಿಳ್ಕೊತಾರೋ ಮಕ್ಕಳ ಬಗ್ಗೆ ಯಾರೂ ಕಂಪ್ಲೇಂಟ್ ಮಾಡಲ್ಲ. ಯಾಕೆ ಅಂದರೆ ಎಲ್ಲ ನಿನ್ನಂಗೆ ಆಡ್ತದೆ ಅಂತ ಹೆಂಡ್ತಿ ಗಂಡನಿಗೆ ಹೇಳ್ಬೋದು, ಗಂಡ ಹೆಂಡ್ತಿಗೆ ಬೈಬೋದು, ಕಾಮಂಗೆ ಮಾಡಿದೆ ನಿನ್ನ ಕಟ್ಕೊಂಡು ಅದು ಹಂಗೆ ಹುಡ್ತು ಅಂತ ಹೇಳ್ಬೋದು. ಆಗ ನಿಮ್ಮಿಬ್ರಿಗೆ ಬುದ್ಧಿ ಬರುತ್ತೆ. ನಂಬರ್ 1. ನಂಬರ್ 2, ಮುಂದೆ ಈ ಮಗುನ ಹೇಗೆ ಎಚ್ಚರಿಕೆ ಮಾಡಬೇಕು. ಯಾಕೆಂದರೆ ನಮ್ಮಲ್ಲಿರೋ ವಿಚಾರಗಳೆಲ್ಲ ನಮ್ಗೆ ಗೊತ್ತಾಗಿದೆ. ಈಗ ಮಗುಲ್ ಬಂದಿದೆ ಅಂತ ಗೊತ್ತಾಗಿದೆ, ಆ ಮಗುನ ಏನು ಮಾಡಬೇಕು, ಇವಾಗ ಅದರಿಂದ ಹೊರಗೆ ತರಬೇಕು. ಇದು ಸಂಸ್ಕಾರ. ಎಲ್ಲಾಗ್ತಾ ಇದೆ? ಎಲ್ಲಿದೆ ಫ್ಯಾಕ್ಟ್ರಿ ಇದು ನಮ್ಮ ದೇಶದಲ್ಲಿ? ಮಕ್ಕಳನ್ನು ಸಂಸ್ಕಾರ ಮಾಡುವ ಫ್ಯಾಕ್ಟ್ರಿ ಇದೆಯಾ? ಇದ್ರೆ ಅಲ್ಗೋ ತಗೊಂಡೋಗಿ ಹಾಕ್ಬಿಡೋರು ಅಲ್ಲಮ್ಮ. ನಾವು ಅದು ತುಂಬ ಬುದ್ಧಿವಂತರು. ಎಲ್ಲಿ ಏನು ರಿಪೇರಿ ಅದು ಆಗುತ್ತೋ ಒಳ್ಳೇದೋ ಕೆಟ್ಟದೋ ಯಾರೋ ಹೇಳಿದ್ರು ತಗೊಂಡೋಗಿ ಹಾಕ್ಬಿಡಿ. ಹುರುಳಿಕಾಳು ಮೇಲೆ ಮಿಷನಲ್ಲಿ ಹಾಕ್ಬಿಟ್ಟು ಕೆಳಗಡೆ ಬ್ಯಾಗ್ ಇಡ್ಕೋತಾರಲ್ಲ, ಹಂಗೆ ಮಾಡಿಬಿಡೋರು ಮಗುನೂ. ಸಂಸ್ಕಾರ ಮಾಡಿ ಮಗು ಎಳ್ಕೊಂಬಿಡಿ ಸ್ವಾಮಿ ಅಂತ. ಆದರೆ ಸಾಧ್ಯ ಇಲ್ಲ. ಅದನ್ನು ತಿಳಿದೇ
ತಿಳಿಯತಕ್ಕಂತಹ ವಿಚಾರನೇ ತಂದೆ ತಾಯಿಯ ಮೂಲ ಕರ್ತವ್ಯ. ಮಗುವಿನ ಸತ್ಯ ಏನು, ಅದು ಹೆಂಗೆ ಸ್ವಾಮಿ, ನಾವು ಹೆಂಗೆ ಕಂಡುಹಿಡಿಯೋದು, ಅದು ಹೆಂಗೆ ತಿಳ್ಕೊಳ್ಳೋದು ಅಂತಕ್ಕಂಥ ವಿಚಾರಕ್ಕೆ ನಾನು ಆವಾಗಲೇ ಹೇಳಿದೆ, 10 ವರ್ಷದವರೆಗೂ ಅದೆಲ್ಲ ಕಂಪ್ಲೀಟ್ ಸಂಗ್ರಹ ಆಗಿರುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಕ್ರಿಯೆಗಳು, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಪ್ರಕ್ರಿಯೆಗಳು, ನಿಮ್ಮ ದೇಹದಲ್ಲಿರ್ತಕ್ಕಂಥ ಹಲವಾರು ರೋಗಗಳು, ಇವೆಲ್ಲ ಸ್ಟೋರೇಜ್ ಆಗೋಕ್ಕೆ 10 ವರ್ಷ ಟೈಮ್ ತೊಗೊಳುತ್ತೆ. ಆ 10 ವರ್ಷದೊಳಗಡೆ ಇದನ್ನು ತಿಳ್ಕೊಂಡು ಮಕ್ಕಳನ್ನು ಹೊರಗೆ ತಂದರೆ ನೀವು ಪುಣ್ಯ ಮಾಡಿದ್ರಿ. ಇದು ನಿಮ್ಮ ಒತ್ತಡ.